ಕಲ್ಲು ಬಂಡೆಗಳ ಮೇಲೆ ಚಿತ್ರಗಳನ್ನು ಬರೆಯುವಂಥವ. ಇವತ್ತಿನ ಎಲ್ಲ ಮೀಡಿಯಾಗಳ ಮೂಲಕ ತನ್ನ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸೋದಕ್ಕೆ ಚಿತ್ರ ಬರೆಯುವುದನ್ನು ಕೂಡ ಅವನು ನಿಲ್ಲಿಸಲಿಲ್ಲ, ಬೆಲೆನೂ ಕಡಿಮೆ ಆಗಲಿಲ್ಲ. ಗೋವಾ ಮೂಲದ ಸೌಜನ್ಯ ಅಂತ ಒಬ್ಬರು ಕೃತಿ ಒಂದು ಹರಾಜಿನಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿ 28 ಕೋಟಿ ರೂಪಾಯಿ ಒಂದು ಪೇಂಟಿಂಗ್ ಮಾರಾಟ ಆಯಿತು. 4 ಜನ ಬರಲಿ, 3 ಜನ ಬರಲಿ, 10 ಜನ ನಮಗೆ ಬೇಕಾಗಿಲ್ಲ. ಜಗತ್ತಿನಲ್ಲಿ ಇನ್ನೊಬ್ಬ ರಾಜ್ಕುಮಾರ್ ಹುಟ್ಟಲ್ಲ, ಇನ್ನೊಬ್ಬ ಕುವೆಂಪು ಬರಲ್ಲ, ಇನ್ನೊಬ್ಬ ಬಸವರಾಜ ಗೋಯಮಟ್ಟನೂ ಹುಟ್ಟಲ್ಲ. ನನ್ನ ಮಗನೇ ಇದ್ದರೂ ಕೂಡ ನಾನೇನು ಮಾಡಿದ್ದೀನಿ ಅದನ್ನು ಅವ್ನ ಕಡೆ ಮಾಡೋಕ್ಕಾಗಲ್ಲ, ನನಗಿಂತ ಜಾಸ್ತಿ ಮಾಡ್ಬೋದು. ಇಲ್ಲೊಂದೆಲ್ಲ ತುಂಬ ಚೆನ್ನಾಗಿರುವಂಥ ಪೇಂಟಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ಆರ್ಟ್ ಕಾಲೇಜ್ ಆ್ಯಂಡ್ ಇಲ್ಲೂ ಕೂಡ ಫ್ರೇಮ್ ಎಲ್ಲ ಹಾಕಿ ಒಂದು ಪೇಂಟಿಂಗ್ ಹಾಕಿದ್ದಾರೆ. ಫಸ್ಟ್ ಟೈಮ್ ನಾನು ನಿಮ್ಮ ಇಲ್ಕಲಿಗೆ ಬಂದು ನಿಮ್ಮ ಆರ್ಟ್ ಕಾಲೇಜಿಗೆ ಬರ್ತಾ ಇರೋದು. ಆರ್ಟ್ ಬಗ್ಗೆ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಿಮ್ಮ ಸ್ವಲ್ಪ ಮಾಹಿತಿ ಕೊಡಬೇಕಂತ ಹೇಳಿ. ಭಾಳಷ್ಟು ಜನ ವಿದ್ಯಾರ್ಥಿಗಳಿಗಾಗಲಿ ಪಾಲಕರಿಗಾಗಲಿ ಈ ಬಗ್ಗೆ ತಿಳುವಳಿಕೆ ಮತ್ತು ಜ್ಞಾನ ಕಡಿಮೆ ಅಂತಲೇ ಹೇಳ್ಬೋದು. ಜಗತ್ತಿನ ಇತಿಹಾಸದಲ್ಲಿ ಸೃಷ್ಟಿ ಮಾಡೋರು ಅಂದರೆ ಬ್ರಹ್ಮ ಒಂದು ಸಾರಿ ಸೃಷ್ಟಿ ಮಾಡಿರ್ತಾನೆ, ಅದನ್ನು ಮರು ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಇರೋದು ಒಬ್ಬ ಕಲಾವಿದನಿಗೆ ಮಾತ್ರ. ಯಾವುದೇ ವಸ್ತುವನ್ನು ಅದನ್ನು ನೋಡಿ ಅದು ಹೆಂಗಿದೆಯೋ ಹಂಗೆ ಚಿತ್ರೀಕರಣ ಮಾಡೋದು ಒಂದು ವಿಷಯ. ಆದರೆ ಚಿತ್ರ ಬರೆಯೋದನ್ನು ಕೂಡ ಅವನು ನಿಲ್ಲಿಸಲಿಲ್ಲ, ಚಿತ್ರದ ಬೆಲೆನೂ ಕಡಿಮೆ ಆಗಲಿಲ್ಲ. ಉದಾಹರಣೆಗೆ ಗೋವಾ ಮೂಲದ ಸೌಜನ್ಯ ಅಂತ ಒಬ್ಬರು ಕೃತಿ ಒಂದು ಹರಾಜಿನಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿ 28 ಕೋಟಿ ರೂಪಾಯಿ ಒಂದು ಪೇಂಟಿಂಗ್ ಮಾರಾಟ ಆಯಿತು. ಪತ್ರಿಕೆ ತುಕುಡಿಯನ್ನು ಕೂಡ ನಾನು ಎನ್ಲಾರ್ಜ್ ಮಾಡಿ ಅಲ್ಲಿ ಹಾಕಿದ್ದೀನಿ. 28 ಕೋಟಿ ರೂಪಾಯಿ ಒಂದು ಕಲಾಕೃತಿ ಇವತ್ತು ಹರಾಜಿನಲ್ಲಿ ಮಾರಾಟ ಆಗ್ತದೆ ಅನ್ನುವಂಥದ್ದಾದರೆ, ಎಮ್.ಎಫ್. ಹುಸೇನ್ ಅಂತ ಒಬ್ಬ ದೊಡ್ಡ ಕಲಾವಿದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಕಲಾಕೃತಿಗಳು ಇವತ್ತು ಅತ್ಯಂತ ಕಡಿಮೆ ಅಂದರೆ 1 ಕೋಟಿ ರೂಪಾಯಿ ಒಂದು ಕಲಾಕೃತಿ ಬೆಲೆ. ಮತ್ತು ಈ ಕೋರ್ಸಿನ ಬೆಲೆ ಎಷ್ಟು, ಈ ಕೋರ್ಸನ್ನು ಕಲ್ತವನ ಬೆಲೆ ಎಷ್ಟು ಅನ್ನೋದನ್ನು ನಾವು ಬಹಳಷ್ಟು ಹೊರಗೆ ಹಚ್ಚುವಂಥ ಕಾಲ ಇದು. ಭಾಳಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಬಂದು ಪೇರೆಂಟ್ಸು ಬಂದು ಕೇಳ್ಕೊಂಡು ಹೋಗ್ತಾರೆ, ಇಲ್ಲ ನಮ್ಮ ಹುಡುಗ ಭಾಳ ಚಂದ ಚಿತ್ರ ತೆಗಿತಾನೆ, ಅವನ್ನ ನಾವು ನಿಮ್ಮಲ್ಲಿ ಅಡ್ಮಿಷನ್ ಮಾಡ್ತೀವಿ ಅಂತ. ವಾಪಸ್ ಮನೆಗೆ ಹೋದಾಗ ಅಲ್ಲಿ ಜನಸಾಮಾನ್ಯರ ಜೊತೆ ಅದು ಚರ್ಚೆ ಆದಾಗ ಭಾಳ ಸಾಮಾನ್ಯವಾದಂಥ ಒಂದು ಮಾತು ಕೇಳಿಸ್ಬರ್ತದೆ, ಚಿತ್ರ ತೆಗೆದು ಆ ಮುಂದೆ ಏನೋ ನ್ಯಾಯ ಕೇಳ್ತಾನ ಹಿಂಗೆ ಅಂದ್ಬಿಡ್ತಾರೆ. ನಮ್ಮ ಮಗುವಿನ ಮತ್ತು ಪಾಲಕರ ಮನಸ್ಥಿತಿ ಬದಲಾವಣೆಯಾಗಿ ಇಲ್ಲಿ ಮಾಡಲ್ಲ ಅವರು. ಈ ಕಡೆ ಇನ್ನೇನೋ ಒಂದು ಡಿಪ್ಲೊಮಾನೋ ಇನ್ಯಾವುದೋ ಒಂದು PUC ಮಾಡ್ಕೊಂಡು ಹೋಗ್ತಾರೆ. ಹುಡುಗನ ಆಸಕ್ತಿ ನೋಡಿ ಇಲ್ಲಿ ಅವನಿಗೇನು ಕಲಿಯೋಕ್ಕಾಗಲ್ಲ. ವಿಷಯಗಳಿಗೆ ಇವನ ಸಿದ್ಧಾಂತಗಳು, ಇವನ ಮನಸ್ಸಿನಲ್ಲಿರುವಂಥ ಭಾವನೆಗಳು ಅದಕ್ಕೆ ಹೊಂದಾಣಿಕೆ ಆಗಲ್ಲ. ಇರೋ ಕಾರಣಕ್ಕಾಗಿ ಅವನು ಏನು ಮಾಡ್ತಾನೆ ಅಂತಂದರೆ ಅಲ್ಲಿ ಹಲವಾರು ವಿಷಯಗಳು ಇವನು ಗೊತ್ತಿಲ್ಲದೆ ಇರುವಂಥ ವಿಷಯಗಳಿರೋದನ್ನು ಅಲ್ಲಿ ಫೇಲ್ ಆಗ್ತಾನೆ. ಒಂದು ವರ್ಷ ಫೇಲ್ ಆಗಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ. ಆ ಥರ 80% ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಾರೆ. ಸಿದ್ಧಾಗಿ ಕೇಳ್ಕೊಂಡು ಹೋಗೋದು, ವಾಪಸ್ PUC ಫೇಲ್ ಆದಮೇಲೆ ವಾಪಸ್ SLC ಮೇಲೇ ಆ 2 ವರ್ಷ ಹಾಳು ಮಾಡಿಕೊಂಡು ಮತ್ತೆ ಇಲ್ಲಿಂದನೇ ಈ ಕಲೆಗೆ ಬರ್ತಾರೆ. ಈ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಸಮಾಜ, ಸರ್ಕಾರದ ಸಮಾಜದ ಯಾವುದೇ 1 ರೂಪಾಯಿ ಧನ ಸಹಾಯ ಕೂಡ ನಮಗಿಲ್ಲ. ಅವಾಗೆಲ್ಲ ಬ್ಲ್ಯಾಕ್ ಬೋರ್ಡು, ಚಾಕ್ ಪೀಸು ಎಲ್ಲ ಇರ್ತಿತ್ತು. ಆ ಚಾಕ್ ಪೀಸಿನಿಂದ ಲೈಟಿನ ಕಂಬಗಳ ಮೇಲೆ ಒಂದು ದೇವರ ಚಿತ್ರ ಬರೆಯೋದು, ಹನುಮಂತೇವ್ರ ಚಿತ್ರ ಬರೆಯೋದು. ಅದಾದಮೇಲೆ ಕರೆಂಟ್ ಬಂದಾಗ ಲೈಟಿನ ಕಂಬಗಳು ಶುರುವಾದವು. ಆ ಕಂಬಗಳೇ ನಮ್ಮ ಕ್ಯಾನ್ವಾಸ್ಗಳು. ಆಮೇಲೆ ಲೈಟಿನ ಚಿತ್ರನ ತೆಗೆಯೋದು ಜಾಸ್ತಿ ಆಯಿತು. ಈ ಹುಡುಗ ಏನು ಮಾಡ್ತಾನೆ ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿತ್ತು ಅವತ್ತು. ಪ್ರೈಮರಿಯಲ್ಲಿ ಚಿತ್ರಕಲೆ ವಿಷಯ ಇರ್ತಿತ್ತು, ಆದರೆ ತುಂಬ ಅಧಿಕೃತವಾಗಿ ಚಿತ್ರಕಲೆ ಅನ್ನೋವಂಥದ್ದೇ ಒಂದು ಅವಧಿ, ಒಂದು ಪೀರಿಯಡ್ ಅಂತ ಬಂದು ಅದಕ್ಕೊಬ್ಬ ಡ್ರಾಯಿಂಗ್ ಟೀಚರ್ ಇದ್ದು, ನೀವು ಹಿಂಗೆ ಚಿತ್ರ ಮಾಡಬೇಕು, ಇಂಥ ಪೇಪರಲ್ಲಿ ಮಾಡಬೇಕು, ಇಂಥ ಕಲರ್ಸ್ ತೊಗೋಬೇಕು, ಇಂಥ ಬ್ರಷ್ ತೊಗೋಬೇಕು, ಪ್ಯಾಲೆಟ್ ಇರಬೇಕು, ಈ ಬಣ್ಣ ಹಿಂಗೆ ಕಲಿಸ್ಬೇಕು. ಅಲ್ಲಿಂದ ಹೈಸ್ಕೂಲ್ನಲ್ಲೇ ಅಧಿಕೃತವಾದಂಥ ಶಿಕ್ಷಣ ಶುರುವಾಯಿತು. ಸರ್ಕಾರಿ ಪ್ರೌಢಶಾಲೆ ಜಮಖಂಡಿ ತಾಲೂಕಿನಲ್ಲಿ ಹುಣ್ಣೂರು ಅಂತಿದೆ, ಅಲ್ಲಿ ನಮಗೆ ಬನ್ಕಾರ್ ಸರ್ ಅಂತ ಒಬ್ಬರು ಡ್ರಾಯಿಂಗ್ ಟೀಚರು. ಅವರು ನನ್ನ ಕಲಿಕೆ ಕ್ರಮವನ್ನು ಅಥವಾ ನಾನು ಆಸಕ್ತಿಯನ್ನು ನೋಡಿ ಉಳಿದೆಲ್ಲ ವಿಷಯಗಳಲ್ಲಿ ನಾವು ಫೇಲೇ. ಇದೆಲ್ಲ ಏನು ನಿಗ್ಲೆಕ್ಟೆಡ್ ಕ್ಷೇತ್ರ, ಇದು ಒಂಥರ ಎಲ್ರಿಗೂ ಯಾರಿಗೂ ಬೇಡವಾದಂಥ ಕೂಸು, ಅದನ್ನ ಇಟ್ಕೊಂಡು ನೀನೇನು ಸಾಧಿಸ್ತೀಯ ಅಂದರು. ಈವನ್ ಕನ್ನಡ ವಿಶ್ವವಿದ್ಯಾಲಯದ ಕೂಡ ಭಾಳಷ್ಟು ಜನ ನನಗೆ ಒಂದು ಜಿಲ್ಲೆ ಇಟ್ಕೊಂಡು PhD ಮಾಡ್ತೀಯಾ, ಏನು ಮಾಡ್ತೀಯ ಅದ್ರಾಗ ಅಂದರು. 2000 ವರ್ಷದ ಇತಿಹಾಸವನ್ನು ಕೆಣಕಿ ತೆಗೆದಿದ್ದೆ ನಾನು ಹೊರಗಡೆ. ನನ್ನ PhD ಒಂದು ಜಿಲ್ಲೆಯಲ್ಲಿರುವಂಥ ಚಿತ್ರಕಲೆ 2,000 ವರ್ಷಗಳ ಹಿಂದಿನ ಇತಿಹಾಸ ತೆಗೆದ ಮೇಲೆ ಜಿಲ್ಲೆಗೊಂದು ಚಿತ್ರಕಲೆ ಅನ್ನುವಂಥ ಇವು PhDಗಳೇ ಶುರುವಾದವು. ಎಷ್ಟೋ ಸಂಶೋಧನಾತ್ಮಕ ಬಾಗಲಕೋಟೆ ಜಿಲ್ಲೆ ಚಿತ್ರಕಲೆ ಅಂತ ಮಾಡಿದ ತಕ್ಷಣವೇ ಬಳ್ಳಾರಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಗದಗ ಜಿಲ್ಲೆ ಹಿಂಗೆ ಶುರುವಾಯಿತು. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು PhD ಮಾಡುವಷ್ಟು ಈ ಕಲಾಕ್ಷೇತ್ರದ ಬಗ್ಗೆ ವಿಷಯ ಸಿಕ್ತು. ಇದುವರೆಗೂ ಯಾರೂ ಮುಟ್ಟದೇ ಇರುವಂಥ ಕ್ಷೇತ್ರವನ್ನು ನಾವು ಎಂಟ್ರಿ ಆದೀವಿ. ತುಂಬ ಜನ ಇವತ್ತು ವಿದ್ಯಾರ್ಥಿಗಳು ನನ್ನ PhD ಮಹಾಪ್ರಬಂಧನ ಇಟ್ಕೊಂಡು ಕೆಲಸ ಮಾಡ್ತಾರೆ. ಯಾರಿಗೂ ಅಧಿಮಾನವ ತೆಗೆದಿರೋ ಚಿತ್ರದ ತನಕ ಯಾರಿಗೂ ನಡ್ಕೊಂಡು ಹೋಗೋಕೆ ಆಗೋದಿಲ್ಲ. 8 ಕಿಲೋಮೀಟ್ರ್ ವಾಕ್ ಹೋಗಬೇಕು, ಬೈಕು ಹೋಗಲ್ಲ ಅಲ್ಲಿಗೆ. ಅಂತಲ್ಲಿ ಹೋಗಿ ಅದನ್ನು ಹೌದು ಆದಿಮಾನವ ಇಲ್ಲಿ ಬರ್ದಾನ ಚಿತ್ರ,
ನೀರು ಬೀಳಲ್ಲ, ಬಿಸಿಲು ಬರಲ್ಲ, ಗಾಳಿ ಬರಲ್ಲ. ಅಷ್ಟು ಜ್ಞಾನವಂತನಾಗಿದ್ದಂಥ ಆದಿಮಾನವ 2000 ವರ್ಷಗಳ ಹಿಂದೆ ಅಭಿವ್ಯಕ್ತಿಯನ್ನು ಅಲ್ಲಿ ರಚನೆ ಮಾಡಿದ್ದಾನೆ. ಎಲ್ಲಿದೆ ಪ್ರಾಥಮಿಕ ಶಾಲೆಯಲ್ಲಿ? ಒಂದು ಸಲ ಜೋರು ಜಗಳ ಮಾಡಿದಾಗ ವಿಧಾನಸೌಧದಲ್ಲಿ ಶಾಸಕರ ಮಾದರಿ ಶಾಲೆಗಳಿಗಾದರೂ ಒಂದು ಚಿತ್ರಕಲಾ ಶಿಕ್ಷಕ ಇರಲಿ ಅನ್ನುವಂಥದ್ದು ಒಂದು ಅಭಿಪ್ರಾಯ ಬಂತು. ಆವಾಗ 224 ಮತಕ್ಷೇತ್ರಗಳಿರುವಂಥ ಶಾಸಕರ ಮಾದರಿ ಶಾಲೆಗೆ ಒಂದು ಚಿತ್ರಕಲಾ ಶಿಕ್ಷಕ ಅಂತಾಯಿತು. ಅಲ್ಲಿರುವಂಥ ಎಷ್ಟೋ ಜನ ಅದರ ನಂತರ ದಿನಗಳಲ್ಲಿ ಕಲಾ ಶಿಕ್ಷಕರನ್ನ ಭರ್ತಿ ಮಾಡಿದಾಗ ಅಲ್ಲಿರೋರೇ ಬೇರೆ ಕಡೆ ಹೋದರು, ಹೈಸ್ಕೂಲಿಗೆ ಅಪ್ಡೇಟ್ ಆದರು. ಆ ಜಾಗ ಖಾಲಿ ಇರೋದು ಇವತ್ತಿಗೂ ಖಾಲಿನೇ ಇದೆ. ಸಾಂಸ್ಕೃತಿಕ ಮನಸ್ಸುಗಳು ಇಲ್ಲದೇ ಇರುವಂಥ ರಾಜಕಾರಣಿಗಳ ಮಧ್ಯೆ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡೋದಕ್ಕೆ ಅಸಮರ್ಥರಿರುವಂಥ ರಾಜಕಾರಣಿಗಳ ಬಗ್ಗೆ ಮಾಡಿಕೊಂಡು ಬೇರೆ ಬೇರೆ ದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ, ಬೆಂಗಳೂರಂಥ ಊರಲ್ಲಿ ನನ್ನ ವಿದ್ಯಾರ್ಥಿಗಳು 100 ಜನ ಇವತ್ತು ದೊಡ್ಡ ದೊಡ್ಡ ಸಿನಿಮಾ ಫೀಲ್ಡಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ಇವನು ಟ್ರ್ಯಾಕ್ಟರ್ನಲ್ಲಿ ಜೋರು ಸೌಂಡ್ ಇಟ್ಕೊಂಡು ಇವನು ಓಡಾಡ್ತಾನೆ, ಅದನ್ನೇ ಇನ್ನುಳಿದವ್ರು ಕೇಳ್ತಾರೆ. ಅದನ್ನೇ ಜನಪದ ಅನ್ನುವಂಥ ಮೂರ್ಖರು ಇದ್ದಾರೆ ಇವತ್ತು. ಜನರನ್ನು ಅದು ಆ ದಿಕ್ಕಿನಲ್ಲಿ ಬೆಳೆಸೋದಕ್ಕೂ ಪ್ರಯತ್ನಗಳು ನಡೆದಿದೆ. ಅಂತಂದರೆ ಒಬ್ಬ ಹುಡುಗ ಅಂತೂ ಇಲ್ಲೇ ಇದ್ದ, ಆ ಮೂಲೆಯಲ್ಲಿ ಕೂತ್ಕೋತಿದ್ದ, ಕಂಪ್ಯೂಟರ್ ಮೂಲಕ ಮೂರ್ತಿಗಳನ್ನ ಕೆತ್ತಾನೆ. ಇದು ಎಂ ರೆಡ್ಡಿ ಮಲ್ಲಮ್ಮನ ಫೋಟೋ ಇದೆ, ಇದನ್ನು ಕೊಟ್ಟರೆ ಅವನು ಇದನ್ನು ಫೈಬರ್ನಲ್ಲಿ ಇದನ್ನು ಮಾಡ್ತಾನೆ, ಕೆತ್ತಾನೆ, ಸಿಸ್ಟಮ್ ಮೂಲಕ ಕೆತ್ತಾನೆ. ಯಾವುದು ಉಳಿ ಇಲ್ಲ, ಚಾನ ಇಲ್ಲ, ಸುತ್ತಿಗೆ ಇಲ್ಲ. ಫೈಬರ್ದೊಂದು ಫೀಸ್ ಕೊಟ್ಟರೆ ಫುಲ್ ರೌಂಡ್ ಅವನು ಆ ಸಿಸ್ಟಮಿಂದ ಅದನ್ನು ಕೆತ್ತಾನೆ, ಸೇಮ್ ಕ್ಯಾರೆಕ್ಟರ್ ತರ್ತಾನೆ. ಎಷ್ಟು ಕಷ್ಟಪಡ್ತಾನೆ, ಎಷ್ಟು ಅದನ್ನು ಏನು ಹಗಲು ರಾತ್ರಿ ಇರೋ ಸಾಫ್ಟ್ವೇರ್ಗಳನ್ನೆಲ್ಲ ಬಳಸ್ಕೊಂಡು ಒಬ್ಬ ವಿದ್ಯಾರ್ಥಿ ಅದರದ್ದು ಕ್ಯಾರೆಕ್ಟರನ್ನು ಹಿಂಗಿರಬೇಕು, ಮೂಗು ಹಿಂಗಿರಬೇಕು, ಕಣ್ಣು ಹಿಂಗಿರಬೇಕು, ಅಥವಾ ಹಿಂಗೆ ಹಿಡಿದಿರಬೇಕು, ಇದನ್ನೆಲ್ಲ ಅವನು ತನ್ನ ಒಳಗಿಂದಾನೆ ತಂದ್ಕೊಂಡು ಅದನ್ನು ಯಾವಾಗ ಒಂದು ಸೃಷ್ಟಿ ಮಾಡ್ದ. ಅಂಥ ಹುಡುಗನ ಇವತ್ತು 2 ಕಡೆ ಕೆಲಸ. ಅವನಿಗೆ ನಿನ್ನೇನೆ ಯಾರೋ ಸಿಕ್ಕಿದ್ದ ನನಗೆ, ಅವನಿಗೆ ಕೆಲಸ ಕೊಡಿಸ್ತವ್ರು. ಸರ್ ನಿಮ್ಮ ಹುಡುಗನಿಗೆ 2 ಕಡೆ ಕೆಲಸ ಕೊಡಿಸಿದ್ದೆ ನೋಡಿ ಸರ್ ಅಂತಾರೆ. ಗೊತ್ತಿಲ್ಲದಿರುವಂಥ ಸಮಾಜಕ್ಕೆ ನಾವೇನು ಸಂದೇಶ ಕೊಡೋದು? ಇರೋ ಪಾಲಕರೇ ಎಷ್ಟೋ ಜನ ಇಲ್ಲಿ ಬಂದು ಕೇಳ್ಕೊಂಡು ಹೋದರೆ, ಒಂದು ಕಡೆ PUC ನಿನ್ನೆ ಒಂದು ಹುಡುಗ ಬಂದಿದ್ದ, ನನ್ನ ಹತ್ರ ಬರೋಕ್ಕಿಂತ ಮುಂಚೆ ಅಲ್ಲಿ ಡಿಪ್ಲೊಮಾಕ್ಕೆ ಹೋಗಿ ಅಡ್ಮಿಷನ್ ಮಾಡಿಬಿಟ್ಟು ಅಲ್ಲಿ ಬಂದಿದ್ದಾನೆ. ನಾನು ಅಲ್ಲಿ ಹೋಗಲ್ಲ ಸರ್ ಅಂತಾನೆ. ತಂದೆ ತಾಯಿ ಹೇಳ್ತಾರೆ 20,000 ಫೀಸ್ ತುಂಬಿದ್ದೀವಿ, ನೀನು ಅಲ್ಲಿ ಹೋಗಬೇಕು, ಸುಮ್ಮನೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಒಂದು ತಾಸು ಇಲ್ಲಿ ಹೋಗು ಅಂತಾರೆ. ನಾನು 100% ಇದನ್ನೇ ಮಾಡ್ತೀನಿ ಅಂದರೆ ಮಾತ್ರ ನಾನು ಅಡ್ಮಿಷನ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಮಾಡಲ್ಲ ಅಂತ ನಾನು. 4 ಜನ ಬರಲಿ, 3 ಜನ ಬರಲಿ, 10 ಜನ ನಮಗೆ ಬೇಕಾಗಿಲ್ಲ. ಸಂಖ್ಯೆ ಮುಖ್ಯ ಅಲ್ಲ. ಯಾರಿಗೆ ಇದನ್ನು ಮಾಡಬೇಕು ಅಂತ ಆಸಕ್ತಿ ಇದೆ, ಜಗತ್ತಿನಲ್ಲಿ ಇನ್ನೊಬ್ಬ ರಾಜ್ಕುಮಾರ್ ಹುಟ್ಟಲ್ಲ, ಇನ್ನೊಬ್ಬ ಕುವೆಂಪು ಬರಲ್ಲ, ಇನ್ನೊಬ್ಬ ಬಸವರಾಜ ಗೋಯಮಠನೂ ಹುಟ್ಟಲ್ಲ. ನನ್ನ ಮಗನೇ ಇದ್ದರೂ ಕೂಡ ನಾನೇನು ಮಾಡಿದ್ದೀನಿ ಅದನ್ನು ಅವನ ಕಡೆದು ಮಾಡೋಕ್ಕಾಗಲ್ಲ. ನನಗಿಂತ ಜಾಸ್ತಿ ಮಾಡ್ಬೋದು, ಬೇರೆ ಕ್ಷೇತ್ರದಲ್ಲಿ ಮಾಡ್ಬೋದು. ಬಟ್ ನಾವೇನು ಮಾಡಿದ್ದೀವಿ ಅದರ ಸೃಷ್ಟಿ ಇರ್ಬೋದು, ಅದರ ಸ್ವಂತಿಕೆ ಇರ್ಬೋದು, ಮುಂದಿನ ಪೀಳಿಗೆಗೆ ಅದು ಸಾಧ್ಯ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಯಾಕಂದರೆ ನೇರವಾಗಿ ಅವನಿಗೆ ಅದನ್ನು ಸೃಷ್ಟಿ ಮಾಡುವಂಥದ್ದು ಇರ್ಬೋದು, ಅಥವಾ ಅದರ ಹತ್ತಿರ ಹೋಗುವಂಥ ಶಕ್ತಿನೇ ಇಲ್ಲ. ಇವತ್ತು ಶಕ್ತಿ ಇಲ್ಲ ಅಂತಂದ್ರೇನು, ಅದಕ್ಕೆ ಬಾಡಿ ಬಿಲ್ಡಿಂಗ್ ಬೇಕಾಗಿಲ್ಲ, ಅವನು ಆಲೋಚನೆ ಶಕ್ತಿ ಬೆಳೆಸ್ಕೋಬೇಕು. ಇವತ್ತು ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಹಿಂದಕ್ಕೆಲ್ಲ. ಪ್ರಜಾವಾಣಿ ನಾಡಿಯಲ್ಲಿ ಪ್ರತಿ ವಾರ ನನ್ನ ಚಿಕ್ಕ ಆರ್ಟಿಕಲ್ಗಾಗಿ ಜನ ಕಾಯ್ತಾಯಿದ್ರು. ಜಮಖಂಡಿ ಅರಮನೆಯಲ್ಲಿ ಒಂದು ಕತ್ತೆ ಮೇಯ್ತಾ ಇತ್ತು. ಕತ್ತೆ ಮೇಯುವಾಗ ಕತ್ತೆದು ಮತ್ತು ಅರಮನೆ ಬರುವಂಗೆ ಒಂದು ಫೋಟೋ ಮಾಡಿ ಅದ್ರ ಬಗ್ಗೆ ಪ್ರಜಾವಾಣಿ ನಾಡಿಗೆ ಬರೆದ್ಬಿಟ್ಟೆ. ಜಮಖಂಡಿ ಅರಮನೆಯು ಮೇಯುತ್ತಿರುವ ಕತ್ತೆಯು ಅಂತ ಬರೆದೆ. ಜಮಖಂಡಿ ರಾಜನ ಹತ್ರ ರಕ್ಷಿಸು ನನ್ನನ್ನು ಅಂತೇಳಿ ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಬಂದು ಅಲ್ಲೇನೋ ಕೂತಿದ್ಲಂತ. ಇವನು ಬ್ರಿಟಿಷ್ ಪರವಾಗಿರೋದ್ರಿಂದ ಆಕೆಯನ್ನು ಕಾಪಾಡಲಿಲ್ಲ. ನನಗಾಗಲ್ಲ, ನನಗೆ ಬ್ರಿಟಿಷರು ನನಗೆ ಕಿರಿಕಿರಿ ಮಾಡ್ತಾರೆ, ಏನೋ ಒಂದು ಕಥೆ ಅದು, ಸುಮ್ಮನೆ ಕಥೆ. ಅಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಪ್ರತೀತಿ ಇದೆ. ನಮ್ಮ ಅಜ್ಜಿ ಎಲ್ಲ ಹೇಳ್ತಾರೆ, ಕಿತ್ತೂರು ಚೆನ್ನಮ್ಮಗನ ಆಶ್ರಯ ಕೊಟ್ಟಿಲ್ಲ ನಮ್ಮ ರಾಜ, ನಮ್ಮ ಜಮಖಂಡಿ ಅರಸ ಅಂತೇಳಿ ನಮ್ಮ ಅಜ್ಜಿ ಅದೆಲ್ಲ ಮಾತಾಡ್ತಿದ್ರು ಆ ಕಾಲದೊಳಗೆ. ಅದು ಚೆನ್ನಮ್ಮ ಹೊರಗಡೆ ಹೋದಾಗ ಒಂದು ಶಾಪ ಕೊಟ್ಲಂತ ನಾವು, ನನಗೆ ಯಾವಾಗ ನೀ ಆಶ್ರಯ ಕೊಟ್ಟಿಲ್ಲ, ಅದಕ್ಕೆ ನಿನ್ನ ಅರಮನೆ ಒಳಗೆ ಕತ್ತೆ ಮೇಲೆ ಅಂದು ಹೋಗ್ಬಿಟ್ಲ. ಈಗ ಕತ್ತೆ ಮೇಯುವಂಥ ಒಂದು ಫೋಟೋ ತೆಗೆದಿದ್ದು ಮತ್ತು ಕತ್ತೆ ಮೇಯುವಂಥ ಸ್ಥಿತಿಗೆ ಆ ಅರಮನೆ ಬಂದಿರೋದು, ಅದನ್ನು ನೋಡಿ ನಾನು ತೆಗೆದು ಅದನ್ನು ಹೋಲಿಕೆ ಮಾಡಿಕೊಂಡು ಹೊಂದಿಸಿ ಅದನ್ನು ಒಂದು ಆರ್ಟಿಕಲ್ ಮಾಡಿ ಕಳಿಸ್ದೆ. ಅದು ಪ್ರಜಾವಾಣಿ ನಾಡಿನಲ್ಲಿ ಬಂತು. ಯಾರಿಗೂ ಈ ಬಗ್ಗೆ ಕಾಳಜಿ ಇಲ್ಲ. ಇಂಥ ಒಂದು ಮಾರ್ಬಲ್ ಸ್ಟೋನ್ ಇರುವಂಥ ಒಂದು ಅರಮನೆ ಇವತ್ತು ನಶಿಸಿ ಹೋಗ್ತಾಯಿದೆ, ಹಾಗೆ ಹೀಗೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ಬೋದು, ಭೌತಿಕ ಸವಲತ್ತುಗಳು ಇರ್ಬೋದು,
ಬಟ್ ಮಾನಸಿಕವಾಗಿ ಮಕ್ಕಳನ್ನು ನನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಅವ್ರನ್ನ ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ಇವತ್ತು ಯಾರೂ ಮಾಡ್ತಾಯಿಲ್ಲ. ನನಗೆ ಯಾಕೆ ಬೇಕು ಬಿಡು ಅನ್ನೋಂಥ ಸ್ಥಿತಿಗೆ ಜನ ನಮ್ಮಲ್ಲಿ ಕೂಡ ಹಂಗೆ ಇದ್ದಾರೆ. ನಮ್ಮ ಎಲ್ಲಿವರೆಗೂ ನಾನು ಜೀವಂತವಾಗಿರ್ತೇನೆ ಅಲ್ಲಿವರೆಗೂ ನಾನು ಇದಕ್ಕೋಸ್ಕರ ಇರ್ತೇನೆ. ಯಾಕೆಂದರೆ ಬದಲಾವಣೆ ಆದರೂ ಇದೇನು ನಡೀತಾ ಇಲ್ಲ, ಏನು ಸರ್ಕಾರ ಧನ ಸಹಾಯ ಕೊಡ್ತಾಯಿಲ್ಲ, ಯಾರೂ ಮುನ್ಸಿಪಾಲ್ಟಿ ಜಾಗ ಕೊಡಲ್ಲ ಒಂದು ಶಾಲೆ ಕಟ್ಟೋದಕ್ಕೆ, ಯಾರೂ ಧನ ಸಹಾಯ ಮಾಡ್ತಾಯಿಲ್ಲ. ವಿದ್ಯಾರ್ಥಿಗಳು ಕೂಡ ಬಡವರೇ ಇಲ್ಲಿ ಬರೋದು, ಕೊನೆಯ ಹುಡುಗರೇ ಇಲ್ಲಿ ಬರ್ತಾರೆ. ಯಾರು ಶ್ರೀಮಂತರು ಕಲಿಯುವಂಥ ಕೋರ್ಸ್ ಅಲ್ವೇ ಅಲ್ಲ ಇದು, ಬೇಕಾಗಿಲ್ಲ. ಹಾಂ, ಫ್ಯಾನ್ಸಿಗೆ ಅವ್ರು ತಮಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ವಿದೇಶಗಳಲ್ಲಿ ಓದ್ತಾ ಇದ್ದಾರೆ ಮಕ್ಕಳು, ಹಂಗೆ ಆಗಿಬಿಟ್ಟಿದೆ. ಅದರಲ್ಲಿ ಗೊತ್ತಿರೋರಿಗೆ ಆಟ ಅಂದರೆ ಏನು ಅಂತ ಅದ್ರ ವ್ಯಾಲ್ಯೂ ಗೊತ್ತಿರೋರು ಅವರು ಮಾಡ್ತಾ ಇದ್ದಾರೆ. ಆರಂಭದ ಎಲ್ಲ ದಿನಗಳು ನಾವು ಇಂಥ ಕಷ್ಟಗಳನ್ನೇ ಅನುಭವಿಸ್ತಾ ಬಂದಿದ್ದೀವಿ. ಇವತ್ತು ಅದೇ ಕಷ್ಟಗಳು ಮುಂದುವರೆದಿದೆ. ಆ ಕಷ್ಟಗಳನ್ನೇ ನಾವು ಎಂಜಾಯ್ ಮಾಡ್ತೀವಿ. ಎಷ್ಟು ಜನ ನನ್ನ ಮಾತು ಕೇಳ್ಕೊಂಡು ಉದ್ಧಾರ ಆಗ್ತಾರೆ ಅಷ್ಟು ಸಾಕು ನನಗೆ. ಹೋದಲ್ಲೆಲ್ಲ ನನಗೆ ವಿದ್ಯಾರ್ಥಿಗಳು, ಯಾವ ಊರಿಗೆ ಹೋದರೂ 10 ಜನ ಆ ಊರಲ್ಲಿ. ಈಗ ನೀನು ಪ್ರಾಪರ್ ಗಂಗಾವತಿ ಅಂದೆ, ಗಂಗಾವತಿಯಲ್ಲಿ ಒಂದು 20-23 ಜನ ನನ್ನ ವಿದ್ಯಾರ್ಥಿಗಳು ರ್ಯಾಂಕ್ ಟೀಚರ್ ಆಗಿದ್ದಾರೆ. ನಿಮ್ಮ ಶಶಿಭೂಷಣ್ ಇರ್ಬೋದು, ಇನ್ನೆಲ್ಲ ಗೌರ್ಮೆಂಟ್ ಹೈಸ್ಕೂಲ್ ಇರೋದು ಎಲ್ಲ ರ್ಯಾಂಕ್ ಟೀಚರ್ಸ್ ಇಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಹೋದವ್ರೆ ತುಂಬ ಜನ ಇದ್ದಾರೆ. ನಮ್ಮಲ್ಲಿ ಮಾಸ್ಟರ್ ಡಿಗ್ರಿ ಅಡ್ಮಿಷನ್ ಕೆಳಗಡೆ ದೊಡ್ಡ ಫೋಟೋ ಇದೆ ನೋಡಿ, 300 ಜನರದೊಂದು ಫೋಟೋ ಇದೆ, ಅದರಲ್ಲಿ ನಾಗಪ್ಪ ಇದ್ದಾನೆ. ಕೇಳಿ ನೀನು ರ್ಯಾಂಕ್ ಟೀಚರ್. ಈಗ ಒಂದು ವಾರದಿಂದ ನಾನು ಬಂದಿದ್ದೆ. ಶ್ರೀ ಇಂಟರ್ನ್ಯಾಷನಲ್ ಮದುವೆ ಇತ್ತು ನಮ್ಮ ರಿಲೇಷನ್ ಒಬ್ಬರದ್ದು. ಪ್ರಾಣೇಶ ಬಂದರೆ ಇಲ್ಲೇ ಇರೋದು, ನಮ್ಮ ಮನೇಲೇ ಊಟ ಮಾಡೋದು, ಇಲ್ಲೇ ಬಲ್ಕೊಳ್ಳೋದು. ಆರಂಭದ ದಿನಗಳಲ್ಲಿ ಗವಿಮಠರು ನನಗೆ ಏಣಿ ಅಂತ ಕೆಲಸ ಮಾಡಿದ್ದಾರೆ. ಅತ್ಯಂತ 700 ರೂಪಾಯಿ ಕೊಟ್ಟು ಪ್ರಾಣೇಶನ ಕರೆಸಿದ್ದೆ ನಾನು. ಮಹಿಳಾ ಕಾಲದ ಕಟ್ಟೆ ಮೇಲೆ ನಿಲ್ಲಿಸಿ ಮಾತಾಡಿಸಿದ್ದೆ. ಇವತ್ತು ಪ್ರಾಣೇಶ್ ಏನಾಗಿದ್ದಾರೆ ಮರ್ತಿಲ್ಲ ಯಾವುದೋ ಮನುಷ್ಯ. ಹೇಳ್ತಾರೆ ಇಳಕಲ್ಲಂಥ ಊರಲ್ಲಿ ಫಸ್ಟ್ ಟೈಮ್ ನನ್ನ ಕರೆಸಿ ಭಾಷಣ ಮಾಡಿಸೋರು ಗವಿಮಠರು ಅಂತ ಹೇಳ್ತಾರೆ. ಆರಂಭದ ದಿನಗಳೇ ನನಗೆ ಏನೇ ಅಂತ ಕೆಲಸ ಮಾಡ್ಯಾರ ಅಂತ ಹೇಳ್ತಾರೆ. ನಾನೇನಾದರೂ ಇವತ್ತಿಷ್ಟು ದೊಡ್ಡದಾಗಿ ಬೆಳಿಬೇಕಾದ್ರೆ ಅದು ಗವಿಮಠರು ಅಂತವ್ರ ಕಾರಣ ಅಂತ ಹೇಳ್ತಾನೆ ಪ್ರಾಣೇಶ್. ಇಲ್ಲೇ ಇದೆ ವಿಡಿಯೋ, ಇಲ್ಲೇ ಇದೆ ವಿಡಿಯೋ. ಈ ಕೆಲಸಗಳೆಲ್ಲ ನಮ್ಮದು ಹೇಗಿದೆ ಅಂದರೆ, ಯಾರು ಇದನ್ನು ಭಾಳ ನಿಯತ್ತಿಂದ ಮಾಡಬೇಕು ಕಲಿಬೇಕು ಅನ್ನೋರಿಗೆ ನಮ್ಮ ನೋವು ತಲುಪಲ್ಲ ಅಲ್ಲಿಗೆ. ಯಾರು ಇಲ್ಲಿ ಬರ್ತಾರೆ ಅವರಷ್ಟೇ ಉದ್ಧಾರ ಆಗ್ತಾರೆ. ಇನ್ನೂ ಬಡತನ, ಮನೆಯಲ್ಲಿ ಊಟಕ್ಕೆ ಗತಿ ಇಲ್ಲ ಅನ್ನುವಂಥ ಮಕ್ಕಳಿದ್ದರೂ ಕೂಡ ಇಲ್ಲಿ ಕಳಿಸ್ಬಿಡ್ರಿ. ಅದೇ ವಿಚಾರವನ್ನು, ಚಿತ್ರಕಲೆಗೆ ಸಂಬಂಧಪಟ್ಟಂಥದ್ದನ್ನು ನಾನು ಇಲ್ಲಿ ಉಚಿತವಾಗಿ ಎಲ್ಲವನ್ನೂ ನೀಡ್ತೀನಿ. ಅರ್ಧ kg ಕಲರ್ಸ್ ಅಂತ ತಂದು ಹಾಕ್ತೀನಿ, ನೆಲಕ್ಕೆ ಇಟ್ಬಿಟ್ಟಿರ್ತೀನಿ. ಯಾರು ಬೇಕಾದ್ರೂ ತೊಗೊಳ್ಳೋದು. 10,000 ಸಾವಿರ ರೂಪಾಯಿ ಬಣ್ಣ ಇದೆ. 500 ರೂಪಾಯಿ ಫೀ ಕಟ್ಟೋಕ್ಕಾಗಿದ್ರು ಅಂಥ ಹುಡುಗನಿಗೆ ಒಂದೇ ಸಾರಿ ನಾವು ಒಂದು ಬೋರ್ಡು ಒಂದು ಪೇಪರ್ ಕೊಟ್ಬಿಟ್ರೆ ಅಲ್ಲಿ ಕೂತ್ಕೋತಾನೆ ಅವನು. ಇವರೆಲ್ಲ ಸೀನಿಯರ್ಸ್ ಜೊತೆ ಕೂತ್ಕೊಂಡು ವರ್ಕ್ ಸ್ಟಾರ್ಟು. ಭಯಂಕರ ಖುಷಿ ಅವನಿಗೆ ಏನೂ ಸಿಗಲ್ಲ ಮನೇಲಿ. ಇವತ್ತು ಹುಡುಗ ಬಂದಿದ್ದ, ಸರ್ ನಾಳೆ ಒಂದೇ ದಿನ ಸರ್, ನಾಡ್ದು ನಾನು ಬ್ಯಾಗ್ ತೊಗೊಂಡು ಬಂದುಬಿಡ್ತೀನಿ, ಇಲ್ಲೇ ಇರ್ತೇನೆ ಅಂತ ಹೇಳಿ ಹೋದ. ಈಗ ಬಂದು ಅಂದರೆ ಈ ಮಕ್ಕಳ ಮನಸ್ಸಿನಲ್ಲಿ ಅಚ್ಚೊತ್ತುವಂಥ ಕೆಲಸಗಳನ್ನು ಮಾಡೋದು ನಮ್ಮ ಗುರಿ. ಪ್ರತಿಭೆಗಳು ಹಾಳಾಗಬಾರ್ದು, ಕಮರಿ ಹೋಗಬಾರ್ದು. ಇನ್ಯಾವುದೋ ಕ್ಷೇತ್ರದಲ್ಲಿ ಹೋಗಿ ಅದನ್ನು ಮಾಡೋಕ್ಕಾಗದೆ ಇದನ್ನು ಮಾಡೋಕ್ಕಾಗದೆ ಆಮೇಲೆ ಪೆಚಾಡ್ತಾರೆ ಜನ. ಹೆಂಗೆ ಸರ್ ಅಷ್ಟು ಹೇಳಿದ್ರು ನಾನು ಅಲ್ಲಿ ಹೋಗಲಿಲ್ಲ, ನಮ್ಮ ಮಗನಲ್ಲಿ ಅಡ್ಮಿಷನ್ ಮಾಡಲಿಲ್ಲ, ನಾನು ಡ್ರಾಯಿಂಗ್ ಕಲಿಸಲಿಲ್ಲ, ಇವತ್ತು ನೋಡಿ ನಾವು ಏನೂ ಆಗಲಿಲ್ಲ ಅನ್ನುವಂಥ ಮಾತನ್ನು ಸಾವಿರಾರು ಜನರ ಬಾಯಿಂದ ನಾನು ಕೇಳಿದೆ. ಜಾಬ್ಸು ಹಾಗೆ ಇಬ್ಬರು ಬಂದಿರ್ತಾರೆ, ಒಬ್ಬನು ಬಿಡ್ತಾನೆ, ಒಬ್ಬನು ಮಾಡ್ಕೊಂಡು ಹೋಗ್ತಾನೆ. ಕಂಟಿನ್ಯೂ ಮಾಡಿದವನಿಗೆ ಪಕ್ಕದ ಮನೇಲಿ ಇವ್ನಿಗೆ ಜಾಬ್ ಸಿಗ್ತದೆ, ಇವನಿಗೆ ಸಿಗಲ್ಲ. ಹೆಂಗೆ ಆಗಿರಬಾರ್ದು ಅವನಿಗೆ. ಅದು ಅವರವರ ಹಣೆ ಬರ. ಇಟ್ ಮೀನ್ಸ್ ನಾವಿಷ್ಟು ನಮ್ಮ ಒಂದು 35 ವರ್ಷದ ಅನುಭವವನ್ನು ಕೇಳೋಕೆ ಯಾರು ರೆಡಿ ಇಲ್ಲ ಅಂತಂದರೆ ಅದು ನನ್ನ ತಪ್ಪಲ್ಲ. ನನ್ನ ಬಗ್ಗೆ ಅಟ್ಲೀಸ್ಟ್ ನನ್ನ ಮುಂದೆ ಬಂದು ಕೂತ್ಕೊಂಡು ಚರ್ಚೆ ಮಾಡಬೇಕು. ಅವ್ರು ಕೆಲವು ಪ್ರಶ್ನೆಗಳು ಇರ್ತವೆ, ಮುಂದೇನು ಅನ್ನೋಂಥ ಪ್ರಶ್ನೆ ಬರ್ತದೆ. ಎಲ್ಲ ಬರೀತಾರೆ, ಎಲ್ಲ ಪೇಪರ್ಗಳಲ್ಲಿ ಎಲ್ಲರೂ ಬರೀತಾರೆ. PUC ಆಯಿತು ಮುಂದೇನು, SSLC ಆಯಿತು ಮುಂದೇನು, ಎಲ್ಲೂ ಚಿತ್ರಕಲೆ ಉಲ್ಲೇಖನೇ ಇಲ್ಲ. ಇದು ಎಷ್ಟು ದೊಡ್ಡ ಕೋರ್ಸು, ಯಾವುದೇ ಇಂಜಿನಿಯರಿಂಗ್ ಮೆಡಿಕಲ್ಗಿಂತಲೂ ದೊಡ್ಡ ಕೋರ್ಸ್ ನಮ್ಮದು. ಕಲಾಕೃತಿಗಳಿರುವಂಥ ಬೆಲೆ ಯಾವುದೇ ಇಂಜೆಕ್ಷನ್ಗೂ ಇಲ್ಲ, ಯಾವುದೇ ಬಿಲ್ಡಿಂಗಿಗೂ ಇಲ್ಲ.